ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ತ್ರಿವಳಿ ರತ್ನಗಳನ್ನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕಡಬ್ಗೆರೆ ಮುನಿರಾಜು ಸರ್. ವೆಲ್ಕಮ್ ಸರ್. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್. ವೆಲ್ಕಮ್ ಸರ್. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್. ನಮ್ಮ ಮುಂದಿನ ಸ್ಪರ್ಧಿ ಜಿ ನಾಗರಾಜ್ ತೋಮ್ರಿ ಆನ್ ಸ್ಟೇಜ್ ಪ್ಲೀಸ್. ನಾಗರಾಜ್ ತೋಮ್ರಿ ಅವ್ರನ್ನ ವೇದಿಕೆ ಮೇಲೆ ನೋಡೋದೇ ಒಂದು ಚಂದ. ಪ್ರತಿ ಸಾರಿ ಬಂದಾಗಲೂ ನಾನೇನಾದರೂ ವಿಭಿನ್ನವಾಗಿ ನೋಡ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಓಕೆ, ನಿಮಗೆ ಎವ್ರಿ ಡೇ ಅಂದರೆ ಪ್ರತಿದಿನ ಇದೇ ಥರ ರೆಡಿ ಮಾಡ್ಕೊಳ್ತೀರಾ ಹೇಗೆ? ಹೋಗ್ತಾ ನೋಡ್ಬೇಕು ಮೇಡಮ್. ಹೌದಾ? ಓಕೆ, ಸೂಪರ್. ನಾಗರಾಜ್ ತೋಮ್ರಿ ಅವರೇ, ಯಾವ ಹಾಡನ್ನು ಹಾಡ್ತಿದ್ದೀರಿ ಇವತ್ತು? ಹಾಡುವಂಥ ಹಾಡು ಶಿಶುನಾಳ ಶರೀಫ್ ಸಾಹೇಬ್ರದ್ದು. ತರವಲ್ಲ ತಗಿ ನಿನ್ನ ತಂಬೂರಿ, ಬರದೆ ಬಾರಿಸದಿರೋ ನಿನ್ನ ತಂಬೂರಿ ಅನ್ನೋಂಥ ಗೀತೆ. ಸೂಪರ್. ಈ ಹಾಡನ್ನ ಕೇಳೋದಕ್ಕೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆಲ್ ದಿ ಬೆಸ್ಟ್. ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮೊದಲೇ ಧನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ, ಮೊದಲೇ ಧನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯಕ್ಕೆ ಒದಗುವ, ಸಿದ್ಧ ಸಾಧಕರ ವಿದ್ಯಕ್ಕೆ ಒದಗುವ ಬುದ್ಧಿವಂತರಿಗೆ ತಕ್ಕ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನಾದ ಮೇಳಕ್ಕೆ ತಂಬೂರಿ ಅದು ಕುಶಲರಿಗೊಪ್ಪುವ ತಂಬೂರಿ, ಹಸನಾದ ಮೇಳಕ್ಕೆ ತಂಬೂರಿ ಅದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳದೀಶನ ಓದ ಪುರಾಣದಿ ರೇ ರೇ ಶಿಶುನಾಳದೀಶನ ಓದ ಪುರಾಣದಿ, ಶಿಶುನಾಳದೀಶನ ಓದ ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ
ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ, ಬರದೆ ಬಾರಿಸದಿರೋ ತಂಬೂರಿ. ತಗಿ ನಿನ್ನ ತಂಬೂರಿ ಸ್ವರ ಬರದೆ ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಮ್ಯಾಮ್, ನಮ್ಮ ತೋಂಬ್ರಿ ಅವರ ಈ ತಂಬೂರಿ ಗಾಯನ ಹೇಗನ್ನಿಸ್ತು? ನನ್ನ ಅಚ್ಚುಮೆಚ್ಚಿನ ಹಾಡಿದು. ಬಹುಶಃ ನಂದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ದೇಶ ವಿದೇಶಗಳಲ್ಲಿ ಯಾರ್ಯಾರು ಸಂಗೀತ ಪ್ರೇಮಿಗಳಿರ್ತಾರೋ ಅವರೆಲ್ಲರಿಗೂ ಅಚ್ಚುಮೆಚ್ಚು. ಬಹುಶಃ ನಾನು ಎಲ್ಲ ವೇದಿಕೆಯಲ್ಲೂ ಇದು ನನ್ನ ಆ್ಯಂಥಮ್ ಸಾಂಗ್. ಇದು ನಾನು ಹಾಡ್ತೀನಿ ಈ ಹಾಡು. ಯಾವುದೇ ವೇದಿಕೆ ಮೇಲೆ ಹೋದರೂ ಈ ಹಾಡು ಹಾಡದೆ ಕಾರ್ಯಕ್ರಮ ಮುಗಿಸೋದೇ ಇಲ್ಲ ನಾನು. ಅಷ್ಟು ಇಷ್ಟಪಡುವಂಥ ಹಾಡಿದು. ಈ ಹಾಡಲ್ಲಿರೋ ಅಂಥ ಒಂದು ಆ ಶಕ್ತಿನೇ ಬೇರೆ ಅದು. ಆಮೇಲೆ ನೋಡಿ, ಅವ್ರದ್ದು ಹೆಸರಿಗೆ ಸ್ವಲ್ಪ ಸಿಮಿಲರ್ ಆಗಿರುವಂಥ ಹಾಡನ್ನು ಹಾಡಿದ್ದಾರೆ. ತೋಮರಿ ಅವರು ತಂಬೂರಿ ಹಾಡನ್ನು ಹಾಡಿದ್ದಾರೆ. ಇವರು ನೀವು ಹೇಳ್ದಾಗೆ ಅವ್ರ ವೇದಿಕೆ ಮೇಲೆ ಬಂದಾಗ ನೋಡೋದೇ ಚಂದ. ಹೌದು, ಅವರ ನಡೆಯಲ್ಲಿ, ನುಡಿಯಲ್ಲಿ, ಮಾತುಗಳ ಭಾವನೆಯಲ್ಲಿ ಎಲ್ಲದರಲ್ಲೂ ಒಂದು ಗಾಂಭೀರ್ಯ ಇದೆ. ಬಹಳ ಖುಷಿ ಕೊಡುತ್ತೆ, ತುಂಬ ಸಂತೋಷ ಆಗುತ್ತೆ. ನಿಮ್ಮ ಗಾಯನದ ಬಗ್ಗೆ ನಾನು ಏನು ಹೇಳೋದು ಅಂತಂದರೆ, ಬಹಳ ವಿಶೇಷವಾಗಿ ನನಗೆ ಕಾಣ್ತು. ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ, ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ? ನಾವು ಒಂದು 10 ವರ್ಷದಿಂದ ಹಾಡ್ತಾ ಇದ್ದೀರಿ. ಈ ಪ್ರಶ್ನೆಯನ್ನು ನಿಮಗೆ ಕೇಳುವ ಧೈರ್ಯ ಮಾಡ್ತೀನಿ. ನಿಮ್ಗೆ ಇದುವರೆಗೂ ನಿಮ್ಮ ಗಾಯನದ ಶೈಲಿಯಿಂದ ನಿಮ್ಮ ಧ್ವನಿಗೆ ಏನೂ ಹೊಡೆತ ಬಿದ್ದಿಲ್ಲ ಅಂದ್ಕೊಳ್ತೀನಿ ಅಲ್ವಾ? ಇಲ್ಲ, ಎಲ್ಲೂ ಧ್ವನಿ ಕೆಟ್ಟಿದ್ದು. ಇನ್ನು ಮುಂದೆ ನೀವು ಆ ಕಡೆ ಗಮನ ಹರಿಸಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಈಗ ನಾನು ಹೇಳುವಂಥ ವಿಷಯ, ನೀವು ಹಾಡ್ತಾ ಇರುವಾಗ ನನ್ನ ಕಿವಿಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆಯ ನಿಮ್ಮ ಟೋನಲ್ ಕ್ವಾಲಿಟಿ ಕೇಳಿಸ್ತಾ ಇತ್ತು. ಕೆಲವು ಆಕ್ಟೇವಲ್ಲಿ ಹಾಡುವಾಗ ಒಂದು ರೀತಿಯ ಧ್ವನಿ ಕೇಳಿಸಿದರೆ, ಹೈ ಪಿಚ್ಚಲ್ಲಿ ಹೋದಾಗ ಅದರಲ್ಲಿ ಒಂದು ಚೇಂಜ್ ಕಾಣಿಸ್ತು, ಬೇರೆ ರೀತಿಯ ಧ್ವನಿ ಕೇಳಿಸ್ತು. ಅಂದರೆ ಕಣ್ಮುಚ್ಕೊಂಡು ಕೇಳಿದಾಗ ಏನು ಕೇಳಿಸ್ತಾ ಇದೆ, ಇಬ್ಬರು ಯಾರೋ ಹಾಡ್ತಾ ಇದ್ದಾರೆ ಈ ಹಾಡನ್ನು ಅನ್ನುವಂತೆ ಕೇಳಿಸ್ತು. ಏನಾಗುತ್ತೆ, ಗಾಯಕರಲ್ಲಿ ಇದೇ ರೀತಿ ವಾಯ್ಸ್ ಟೋನನ್ನು ಚೇಂಜ್ ಮಾಡ್ಕೊಂಡು ಹಾಡುವಾಗ ವರ್ಷಾನುಗಟ್ಟಲೆ ಹಾಗೆ ಹಾಡ್ತಾ ಹಾಡ್ತಾ ಕೆಲವೊಬ್ಬರಿಗೆ, ಯಾರ್ದು ಗ್ರಾಚಾರ ಕೆಟ್ಟಿರುತ್ತೆ, ಅವರಿಗೆ ಗಂಟಲಿನ ತೊಂದರೆ ಆಗುವ ಸಾಧ್ಯತೆ ಇದೆ. ಎಲ್ರಿಗೂ ಆಗುತ್ತೆ ಅಂತಲ್ಲ, ನಿಮಗೆ ಆಗಬಾರ್ದು. ಸೊ ಮುಂದೆ ನೀವು ಹಾಡುವಾಗ ನನ್ನ ಸಜೆಷನ್ ಏನು ಅಂದರೆ, ನೀವು ಹಾಡ್ತಿರಲ್ಲ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಮಾಡಿಕೊಂಡು ಕೇಳಿ. ಆವಾಗ ಬಹುಶಃ ನಿಮಗೂ ಅದು ಗಮನಕ್ಕೆ ಬರಬಹುದು. ಓ, ಇಲ್ಲಿ ನಾನು ಸ್ವಲ್ಪ ಸೌಂಡಿಂಗ್ ಬೇರೆ ಕೇಳಿಸ್ತಾ ಇದೆ, ಓ ಇಲ್ಲಿ ಬೇರೆ ರೀತಿ ಕೇಳಿಸ್ತಾ ಇದೆಯಲ್ಲ ಅಂತ ಅನ್ನಿಸಬಹುದು. ಆಮೇಲೆ ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಅಂತಂದರೆ, ನೀವು ಆಲಾಪ್ ಮಾಡುವಾಗ ಮತ್ತು ಕೆಲವು ಸಂಗತಿಗಳನ್ನೆಲ್ಲ ಮಾಡುವಾಗ ಕೊನೆಯಲ್ಲಿ ಅದನ್ನು ಮುಗಿಸುವ ಹಂತದಲ್ಲಿ ತುಂಬ ಸಾಫ್ಟ್ ಮಾಡಿ ಕೇಳದೇ ಇರೋ ರೀತಿಯಲ್ಲಿ ನುಂಗ್ಕೊಂಡು ಬಿಡ್ತಿದ್ದೀರಿ. ಹಾಗೆ ಮಾಡಬೇಡಿ. ಯಾವಾಗಲೂ ನಾವು ಲ್ಯಾಂಡಿಂಗ್ ನೋಟ್ಸ್ ಏನು ಹೇಳ್ತೀರಿ, ಕೊನೆಯಲ್ಲಿ ನಿಲ್ಲಿಸುವಂಥ ಅದು ತುಂಬ ಇಂಪಾರ್ಟೆಂಟು. ಪ್ರಾರಂಭ ಎಷ್ಟು ಮುಖ್ಯನೋ ನಿಲ್ಲಿಸೋದು ಕೂಡ ಅಷ್ಟೇ ಮುಖ್ಯ. ಅದು ಇನ್ನೂ ಫೋರ್ಸ್ಫುಲಿ ಬರಬೇಕು. ಬರದೇ ಬಾರಿಸದಿರೋ ತಂಬೂರಿ ಹೀಗಾಗಬಾರ್ದು. ಬರದೇ ಬಾರಿಸದಿರೋ ತಂಬೂರಿ ಹೀಗೆ ಇರಬೇಕು ಕೊನೆವರೆಗೂ. ಸೊ ಅದನ್ನೊಂಚೂರು ಗಮನದಲ್ಲಿಟ್ಕೊಂಡ್ರೆ ಇನ್ನೆಲ್ಲವೂ ಅದ್ಭುತ. ದೇವರು ಒಳ್ಳೇದು ಮಾಡಲಿ. ಪ್ರೇಮ್ಗಲ್ ಸರ್. ನಾಗರಾಜ್ ತೊಂಬ್ರೆಯವರೇ, ಸರ್, ಈ ಹಾಡು ಮೇಡಮ್ ಹೇಳಿದಾಗೆ ಬಹುಶಃ ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಕೇಳಿದ್ದಾರೆ, ಎಲ್ಲ ವೇದಿಕೆಗಳಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಈ ಹಾಡು. ಯಾಕಂದರೆ ಕೇಳಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತುಂಬ ಪ್ರಸಿದ್ಧಿಗೊಳಿಸಿದವರು ಡಾಕ್ಟರ್ ಶ್ರೀ ಅಶ್ವಥ್ ಅವರು. ಅವ್ರ ಕಂಠದಿಂದ ಬಂದ ಮೇಲೆ ಅದು ಇನ್ನೂ ಹೆಚ್ಚಿಗೆ ಅದು ಜನಮಾನಸದಲ್ಲಿ ಉಳ್ಕೊಂಡ್ಬಿಡ್ತದು, ಎಲ್ಲರಿಗೂ ಇಷ್ಟ. ಆದರೆ ಅದರ ಅಂತರಂಗದ ಅರ್ಥ ಬಹುಶಃ ನಮ್ಮ ಕಡಬಗೆರೆಯವರು ಹೇಳ್ತಾರೆ, ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಏನೋ ಒಂದು ರೀತಿ ಕೇಳಲಿಕ್ಕೆ ತುಂಬ ಖುಷಿ ಕಾಣ್ತದೆ. ಈಗ ನೀವು ಆಡಿದಾಗ ನಿಮ್ಮ ಅಭಿನಯ, ನಿಮ್ಮ ಒಂದು ವೇಷಭೂಷಣದಲ್ಲಿ ನಮಗೆಲ್ಲ ತುಂಬ ಖುಷಿ ಕಾಣಿಸ್ತು. ಆದರೆ ಅದು ಸೂಕ್ಷ್ಮತೆಗಳನ್ನು ಮೇಡಮ್ ಗಮನಿಸಿದ್ರು. ಅದನ್ನೆಲ್ಲ ನೀವು ಸ್ವಲ್ಪ ತಿದ್ಕೊಂಡ್ಬಿಟ್ರೆ
ಏನೂ ದೋಷ ಇಲ್ಲ. ನೀವು ಭಾಳ ಪ್ರಬುದ್ಧ ಗಾಯಕರಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಖಡ್ಗೇರಿ ಮುನಿರಾಜು ಸರ್. ನಾನು ಹೇಳುವಂಥದ್ದೇನಿಲ್ಲ, ಬಹಳ ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಅರ್ಚನಾ ಮೇಡಮ್ ಹೇಳಿದ್ದಾರೆ. ಸಂತ ಶಿಶುನಾಳ ಶರೀಫರ ಪದಗಳನ್ನು ಅನುಭವ ಗೀತೆಗಳು ಅಂತ ಕರಿತೇವೆ. ಇದಕ್ಕೆ ಅಶ್ವತ್ಥರವರು ಎಷ್ಟು ಒತ್ತನ್ನು ಕೊಟ್ಟು ಹಾಡುಗಳನ್ನು ಈ ನಾಡಿಗೆ ತಂದರು, ಅಷ್ಟೇ ಕೆಲಸ ಕೂಡ ಅದ್ರ ಜೊತೆಗೆ ಮಾಡಿದವರು ಅರ್ಚನಾ ಮೇಡಮ್ ಅವರ ಮಾವನವರಾದಂಥ ಸುಬ್ಬಣ್ಣ ಸರ್ ಅವರು. ಅವ್ರಿಗೂ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಅವರ ಅನುಭವಗಳನ್ನೇ ಗೀತೆಗಳಾಗಿ ರಚನೆ ಮಾಡ್ತಾ ಕೊಡ್ತಾ ಹೋಗ್ತಿದ್ರು. ಆ ತತ್ವಪದಗಳ ಬಗ್ಗೆ ಮಾತಾಡಲಿಕ್ಕೆ ದೊಡ್ಡವನಲ್ಲ, ಆದರೂ ಎಂತೆಂಥ ಹಾಡುಗಳು ಎಂತೆಂಥ ಪದಗಳನ್ನು ಕೊಟ್ಟಿದ್ದಾರೆ ಅಂದರೆ, ನಾದ ಬಿಂದು ಕಳೆಯರಿಯದ ಯೋಗಿಯು ಹಾದಿಯೊಳಗೆ ಮಲಗಿರು ನಾಯಿ, ಸರಿಗಮ ಎಂದು ಸ್ವರಗಳನ್ನರಿಯದೆ ತಾಳ ತಪ್ಪಿ ಬೊಗಳುವ ನಾಯಿ, ಆತುರದಿ ಸಾರುತ್ತಿದೆ ಸೊಲ್ಲ ಯಾತಕ್ಕೆ ತೆರೆಯುತ್ತದೋ ಹಲ್ಲ. ಹಿಂಗೆ ಹೇಳ್ತಾರೆ ಶಿಶುನಾಳ ಶರೀಫರು. ಯಾರು ಏನು ಅರ್ಥ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಲ್ವಾ. ಅದರಿಂದ ನೀವು ಜನಪದದಲ್ಲಿ ಹೇಗೆ ಸಂದರ್ಭಕ್ಕೆ ಹಾಡುಗಳು ಕೊಟ್ಟಿದ್ದಾರೋ, ಪ್ರತಿಯೊಂದು ಸಂದರ್ಭಕ್ಕೂ ಸಂತ ಶಿಶುನಾಳ ಶರೀಫ ಪದಗಳು ಸಿಗ್ತಾ ಹೋಗ್ತವೆ. ಜೀವನದ ಮೌಲ್ಯಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಶಿಶುನಾಳ ಶರೀಫರ ತತ್ವಪದಗಳನ್ನು ಹಾಡಿಬಿಟ್ರೆ ಸಾಕು, ಕೇಳಿಬಿಟ್ರೆ ಸಾಕು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ಮನ್ನು ಅಂದರೆ, ಈ ತಂಬುರಿ ಗಿಂಬುರಿ ಇಟ್ಕೊಂಡು ಜೋಗಿ ಪದ ಏನಾರು ಹಾಡ್ತೀರೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತೆ ಇದೆ ಸರ್. ಹಾಂ, ಮತ್ತೆ ಇದೆ ಅಲ್ವಾ, ಇದೆ ಕೇಳಿಸ್ತೀರಿ. ಧ್ವನಿಯನ್ನು ಸ್ವಲ್ಪ ಚೆನ್ನಾಗಿದೆ ನಿಮ್ಮ ಧ್ವನಿ, ಸ್ವಲ್ಪ ಫ್ರೀಯಾಗಿ ಅದನ್ನು ಬಳಸಿ, ಅದನ್ನು ಹಿಡಿದು ಪದಗಳನ್ನು ಹಿಡಿದು ಬಿಡುವಂಥ ಪ್ರಯತ್ನ ಮಾಡಬೇಡಿ. ಇದು ನನ್ನ ಸಜೆಷನ್. ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮುಂದಿನ ಸ್ಪರ್ಧಿ ಮೋನಿಕಾ ಆನ್ ಸ್ಟೇಜ್ ಪ್ಲೀಸ್. ಮೋನಿಕಾ, ಹೇಗಿದ್ದೀರಿ? ಹೌ ಆರ್ ಯು ಟುಡೇ? ನಾನು ಇದನ್ನ ನಿಮ್ಮನ್ನ ಕೇಳಲೇಬೇಕು. ಚೆನ್ನಾಗಿದ್ದೀನಿ ಇವತ್ತು. ಓಕೆ, ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ? ಚೆನ್ನಾಗಿ ತಯಾರಿ. ನರ್ವಸ್ನೆಸ್ ಇದೆಯಾ, ಎಕ್ಸೈಟ್ಮೆಂಟ್ ಇದೆಯಾ, ಖುಷಿ ಇದೆಯಾ, ಜೋಶ್ ಇದೆಯಾ, ಎನರ್ಜಿ ಇದೆಯಾ, ಏನಿದೆ? ಸ್ವಲ್ಪ ನರ್ವಸ್ನೆಸ್. ಅದು ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಐ ಆಮ್ ಶ್ಯೂರ್ ಯು ವಿಲ್ ಸಿಂಗ್ ವೆಲ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವ ಹಾಡು ಹಾಡ್ತಿದ್ದೀರಿ ಬೈ ದ ವೇ? ನಾನು ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀ ಯಾರವಕಿ. ಓಕೆ, ಕೇಳೋಣ ಈ ಗೀತೆನ. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀ ಯಾರವಕಿ, ವಂಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟಿ ಮ್ಯಾಗ, ಸುಂಕದ ಕಟ್ಟಿ ಮ್ಯಾಗ. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀ ಯಾರವಕಿ, ವಂಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟಿ ಮ್ಯಾಗ, ಸುಂಕದ ಕಟ್ಟಿ ಮ್ಯಾಗ. ಅಣ್ಣ ಮಾವ ಅಂತಾರಂಸಿ ಬಣ್ಣದ ಮಾತಾಡು ಕೊತ್ತ, ಅಣ್ಣ ಮಾವ ಅಂತಾರಂಸಿ ಬಣ್ಣದ ಮಾತಾಡು ಕೊತ್ತ. ಅಂತೂ ಇಂತೂ ಸಂತೆ ಪೆಟ್ಟಿಗೆ ಮುಂಚೆ ಹೊಂಟಾಕಿ, ಇಕ್ಕಿ ಮೊದ್ಲೇ ಬಂದಾಕಿ. ಅಂತೂ ಇಂತೂ ಸಂತೆ ಪೆಟ್ಟಿಗೆ ಮುಂಚೆ ಹೊಂಟಾಕಿ, ಇಕ್ಕಿ ಮೊದ್ಲೇ ಬಂದಾಕಿ. ಟೊಂಗದ ಮ್ಯಾಲ ಕೈ ಇಟ್ಟುಕೊಂಡು ಪಿಂಕಿ ತಕ್ಕಿ ಯಾರವಕಿ, ವಂಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟಿ ಮ್ಯಾಗ, ಸುಂಕದ ಕಟ್ಟಿ ಮ್ಯಾಗ. ಕಮ್ಮಗ ನಾಲಿಗೆ ಚಾಚೂತಾಳ ಸುಮ್ಮ ಸುಮ್ಮನೆ ನಾಚೂತಾಳ, ಕಮ್ಮಗ ನಾಲಿಗೆ ಚಾಚೂತಾಳ ಸುಮ್ಮ ಸುಮ್ಮನೆ ನಾಚೂತಾಳ. ತುಂಬಿ ಕೂಡ ಕುಡಿದ ಹಾಂಗ ಬುಂಗ ಹೊಂಟಾಕಿ, ಇಕ್ಕಿ ಮೊದ್ಲೆ ಬಂದಾಕಿ. ತುಂಬಿ ಕೂಡ ಕುಡಿದ ಹಾಂಗ ಬೊಂಬೆ ಬಂಟಾಕಿ, ಇಕ್ಕಿ ಮೊದ್ಲೆ ಬಂದಾಕಿ. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬಿಂಕಿದ ಕೀ ಯಾರವಕಿ,
ಮ್ಯಾಗ ಹೈ ಸುಂಕದ ಕಟ್ಟಿ ಮ್ಯಾಗ 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 ಸುಂಕದ ಕಟ್ಟಿ ಮ್ಯಾಗ. ಧನ್ಯವಾದಗಳು. ಸುಂಕದ ಮ್ಯಾಲ ಕೈ ಇಟ್ಟುಕೊಂಡು ಬಿಂಕಿದ ರಾವಕಿ. ಮೋನಿಕಾ, ಇವು ಹಾಡು ಆದ್ಮೇಲೆ ನಾನು ಒಂದು ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿದೆ. ಹಾಂ ಅಪ್ಪ ಹಾಡು ಮುಗಿಸ್ಬಿಟ್ಟೆ, ಇದು ಮುಗಿದೋಯ್ತಂತ. ಓಕೆ, ದಟ್ ಇಸ್ ವೆರಿ ಕ್ಯೂಟ್. ಓಕೆ, ಇನ್ನು ಓಕೆ, ಕೇಳೋದಾ? ಓಕೆ, ಮುನಿರಾಜು ಸರ್. ಮೂಗ್ತಿ ಎಲ್ಲ ಬರ್ತು ಬಂದ್ಯಮ್ಮ? ಮೂಗ್ತಿ ಹಾಕೊಂಡಿಲ್ಲ. ಇದು ಹುಡುಗ ಹಾಡು ಹಾಡುತ್ತಾನೆ ಅಲ್ವಾ? ಹುಡುಗಿ ಹಾಡಿದೆ. ಹುಡುಗಿ ಮೇಲೆ ಹಾಡಿದ್ದು ಹುಡುಗ ಹಾಡು. ಸಂಗದ ಕಟ್ಟೆ ಅಂದ್ರೆ ಏನು? ಹಳ್ಳಿ ಕಟ್ಟೆ ಇರುತ್ತಲ್ಲ ಸರ್, ಕಟ್ಟೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಹೌದಾ? ಅದಕ್ಕೆ ಸುಂಗದ ಕಟ್ಟೆ ಅಂತಾರ? ಹಂಗಾರೆ ಪಂಚಾಯತಿ ಕಟ್ಟೆ ಅಂದ್ರೆ ಅದಿದ್ರೆ ತಾನೇ ಈಗ ಅಲ್ವಾ? ನೋಡಿ, ಜನಪದ ಭಾಷೆ ಹಾಡು. ನಿಮ್ಮ ಮಾತೃಭಾಷೆ ಕನ್ನಡನಾ? ಕನ್ನಡ ಸರ್. ಆದರೆ ಕಲ್ತಿದ್ದು ಕನ್ನಡ ಅಲ್ಲ. ನನ್ನ ಓದ್ತಿರೋದು ಕೇಂದ್ರೀಯ ವಿದ್ಯಾಲಯ, ಅಲ್ಲಿ ಕನ್ನಡ ಭಾಷೆ ಇರಲ್ಲ. ಯಾವ ಊರಿನವ್ರು ನೀವು? ಬೆಂಗಳೂರವರೇ ಸರ್. ಆದರೆ ಉತ್ತರ ಕರ್ನಾಟಕದ ಭಾಷೆ ಕೇಂದ್ರೀಯ ವಿದ್ಯಾಲಯ ಥರ್ಡ್ ಲ್ಯಾಂಗ್ವೇಜ್ ಏನೋ ಕನ್ನಡ. ಲ್ಯಾಂಗ್ವೇಜ್ ಇರೋದೇ ಇಲ್ಲ. ಲ್ಯಾಂಗ್ವೇಜ್ ಇರಲಿಲ್ಲಂತೆ. ಹೇಳಿ ಮಾಡಿಸ್ಬೇಕಪ್ಪ ಲ್ಯಾಂಗ್ವೇಜ್ ಕಲಿಸ್ತೀವಿ. ನಾವು ಟ್ರಾನ್ಸ್ಫರ್ ಆಗ್ತಿರ್ತೀವಿ ಸರ್ ಬೇರೆ ಸ್ಟೇಟ್ಸ್ಗೆ. ಗೊತ್ತಾಯ್ತು. ಹಾಂ, ಅವಾಗ ಕನ್ನಡ ಬೇಕಾಗಲ್ಲ ಅಂತ ಹೇಳಿ ಅಲ್ಲಿ. ನೀವು ಕಲ್ತ್ರಿ ಕನ್ನಡ, ಮಾತೃಭಾಷೆ ಕನ್ನಡ ಅಲ್ವಾ? ಮಾತೃಭಾಷೆ ಕನ್ನಡ ಸರ್. ಆದರೆ ಊರು ಬೆಂಗಳೂರೇ. ಮೂಲ ನಿಮ್ಮ ಉತ್ತರ ಕರ್ನಾಟಕದ ಭಾಷೆನ ಹಾಡಿದ್ರಿ, ಅದನ್ನ ಕಲ್ತು ಹಾಡಿದ್ರಲ್ಲ, ಅದಕ್ಕೊಂದು ಚಪ್ಪಾಳೆ. ಅದು ಪದಗಳ ಉಚ್ಚಾರಣೆ ಮಾಡೋದು ಕಷ್ಟ ಅಲ್ವಾ? ಅದನ್ನು ಹಾಡಬೇಕಾದ್ರೆ ನೀವು ಶ್ರುತಿ ಕಡೆ ಮತ್ತು ಕಂಟ್ರೋಲು ಮುಗಿಸ್ಬಿಟ್ನಪ್ಪ ಸದ್ಯಕ್ಕೆ ಅನ್ನೋ ಮಟ್ಟಕ್ಕೆ ಇತ್ತು. ಆದರೆ ಮುಂದಿನ ಹಾಡುಗಳು ಇನ್ನಷ್ಟು ಚೆನ್ನಾಗಿ ಹಾಡಿ. ಸುಂಕದ ಕಟ್ಟೆ ಅಂದರೆ ಹಿಂದಿನ ಕಾಲದಲ್ಲಿ ಸುಂಕ ತಗೊಳಕ್ಕೆ ಯಾವುದೇ ವ್ಯಾಪಾರ ಹೋದರೆ ಒಂದು ಕಟ್ಟೆ ಅಂತ ಇರ್ತಿತ್ತು. ಅಲ್ಲಿಂದ ಆಚೆಗೆ ಹೋದರೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮೂರಿಂದ ಬರಬೇಕಾದ್ರೆ ಋಷಭಾವತಿ ನದಿ, ಅಲ್ಲಾದಮೇಲೆ ಸುಂಕದ ಕಟ್ಟೆ, ಅದಾದಮೇಲೆ ನಮ್ಮೂರು. ನಮ್ಮ ಅಜ್ಜ ನಮ್ಮವರೆಲ್ಲ ತರಕಾರಿಗಳನ್ನ ಒತ್ಕೊಂಡು ಮಾರ್ಕೆಟಿಗೆ ತಂದು ಹಾಕಿ ಅದನ್ನು ಹೋಗ್ಬೇಕಾದ್ರೆ, ತೊಗೊಂಡೋಗ್ಬೇಕಾದ್ರೆ ಟ್ಯಾಕ್ಸ್ ಇಲ್ಲ, ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ಮಾರಿದೆ ಅಂತ ಲೆಕ್ಕ ಬರೆದಿಟ್ಟಿದ್ರಲ್ಲ, ಅಷ್ಟನ್ನು ಕೊಟ್ಟು ಹೋಗ್ಬೇಕಾಗಿತ್ತಂತೆ. ಟ್ಯಾಕ್ಸ್ ಕಲೆಕ್ಷನ್ ಜಾಗ, ಅದಕ್ಕೆ ಸುಂಕದ ಕಟ್ಟೆ ಅಂತ ಕರೀತಾರೆ. ಇಲ್ಲೇ ಪಕ್ಕದಲ್ಲೇ ಇದೆ ಒಂದು ಸುಂಕದ ಕಟ್ಟೆ ಊರು. ಆದರೆ ಈಗೆಲ್ಲ ಅಲ್ಲಲ್ಲೇ ಸುಂಕದ ಕಟ್ಟೆ ಇತ್ತು, ಈಗ ಅದಿಲ್ಲ. ಪಂಚಾಯತಿ ಕಟ್ಟೆಗಳು ಇಲ್ಲ, ಸುಂಕದ ಕಟ್ಟೆಗಳು ಇಲ್ಲ, ಎಲ್ಲ ಕಟ್ಟೆಗಳು ಮಾಯ ಆಗಿದೆ. ಈಗ ಕಾಲ ಕೆಟ್ಟೋಯ್ತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ರಪ್ಪ ನಮ್ಮ ತಲೆ ಕೆಟ್ಟೈತಿ ಅಂತ ಆಗಿದೆ. ಧನ್ಯವಾದಗಳು. ಅರ್ಚನಾ ಮ್ಯಾಮ್. ನಗುಮೊಗದ ಮೋನಿಕಾ, ನಗುಮೊಗದ ಒಡತಿ, ಆದರೆ ಭಯಂಕರ ಟೆನ್ಷನ್ನು. ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಹಾಡಲು ನೀವು ವೇದಿಕೆ ಮೇಲೆ ಬರುವಾಗ ನಂದಿದು ವೇದಿಕೆ ಅಂತ ಆ ಹುಮ್ಮಸ್ಸಲ್ಲಿ ಬರಬೇಕು. ಯಾವಾಗ ಹೋಗ್ತೀನಪ್ಪ ಅಂದ್ಕೊಂಡು ಬರಬಾರ್ದು. ಯಾಕದು ಅಷ್ಟು ಭಯ? ಇಲ್ಲಿ ನಾವು ಜಡ್ಜಸ್ ಅಲ್ಲ, ನಾವು ಇಲ್ಲಿ ಕೂತೇ ಇಲ್ಲ ಅಂದ್ಕೊಂಡು ಹಾಡಿ. ನಾವು ಆಡಿಯನ್ಸು ಅಲ್ವಾ? ಆಮೇಲೆ ನಮಗೆ ತೋಚಿದ್ದು ನಾವು ಹೇಳ್ತೀವಿ ಅಷ್ಟೆ. ನಿಮ್ಮ ನಾನು ಸುಮಾಗೆ ಏನು ಹೇಳಿದೆ, ಸೇಮ್ ರಿವೈಂಡ್ ಆ್ಯಂಡ್ ಪ್ಲೇ. ನಿಮ್ಮ ಧ್ವನಿಯಲ್ಲಿ ಕೂಡ ಶಕ್ತಿ ಇದೆ, ಆದರೆ ಹೈ ಪಿಚ್ಚಿಗೆ ಹೋದಾಗ ಯೂಡ್ಲಾಗುತ್ತೆ ವಾಯ್ಸು. ಆವಾಗ ನೀವು ಸ್ವಲ್ಪ ಫಾಲ್ಸ್ ಟೋನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಶ್ರುತಿ ತುಂಬ ಆಚೆ ಆಯ್ತಮ್ಮ. ಎಲ್ಲೂ ಸ್ಟೇಬಲ್ಲಾಗಿ ಯಾವ ಒಂದು ಅಕ್ಷರದ ಮೇಲೂ ಕೂಡ ಇದು ಯಾವ ಸ್ವರ ಅಂತ ಗೊತ್ತೇ ಆಗ್ತಿಲ್ಲ, ಅಷ್ಟು ಹಿಡ್ತಾ ತಪ್ತಾ ಇತ್ತು. ಅದ್ರ ಕಡೆ ನೀವು ಬಹುಶಃ ನಿಮ್ಮ ಭಯದಿಂದ ಆ ಕಡೆ ಫೋಕಸ್ ಕಮ್ಮಿ ಆಗಿದೆ. ಭಯ ಆದಾಗ ಇದೇ ಪ್ರಾಬ್ಲಮ್ ಆಗೋದು. ನಿಮ್ಮ ಹಾಡಿನ ಕಡೆ ಗಮನ ಹೊಟ್ಟೋಗುತ್ತೆ. ಆಮೇಲೆ ನೀವು ಯಾವಾಗ ಭಯ ಪಟ್ಕೋತೀರಿ ಅವಾಗ ನಿಮ್ಮ ಉಸಿರಾಟದಲ್ಲಿ ತುಂಬ ಏರಿಳಿತ ಆಗುತ್ತೆ. ಅವಾಗ ಧ್ವನಿ ನಡ್ಕ ಬರುತ್ತೆ. ನಡ್ಕ ಬಂದಾಗ ಸ್ವರ ಎಲ್ಲ ನಡ್ಗಕ್ಕೆ ಶುರುವಾಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಬರುವಾಗ ಕಾನ್ಫಿಡೆನ್ಸಲ್ಲಿ ಬನ್ನಿ, ಖುಷಿಯಾಗಿ ಬನ್ನಿ. ನಿಮ್ಮ ನಗುವಿಂದ ನಮಗೆಲ್ಲ ಎಷ್ಟು ಖುಷಿ ಕೊಡ್ತಿರಲ್ಲ,
ಅದೇ ಖುಷಿಯನ್ನು ನೀವು ಒಳಗೂ ಇಟ್ಕೊಂಡು ಬನ್ನಿ, ಆಯಿತಾ? ಬಂದು ಪ್ರತಿಯೊಂದು ಪದದ ಮೇಲೂ, ಪ್ರತಿಯೊಂದು ಅಕ್ಷರದ ಮೇಲೂ, ಪ್ರತಿಯೊಂದು ಸ್ವರದ ಮೇಲೂ ಗಮನ ಕೊಟ್ಟು ಹಾಡಿ, ಆಯಿತಾ? ಒಳ್ಳೆಯದಾಗಲಿಮ್ಮ. ಧನ್ಯವಾದಗಳು. ಓಕೆ, ಪ್ರೇಮಗಿಲ್ ಸರ್. ಚೆನ್ನಾಗಿ ಆಡಿದ್ರಿ. ಅಪರೂಪದ ಗೀತೆಗಳು ಆಗಲೇ ನಾನು ಹೇಳ್ದಾಗೆ ಇವೆಲ್ಲ ಕೆಲವೆಲ್ಲ ಈ ಗೀತೆಗಳು ಕೇಳಲಿಕ್ಕೆ ಇಂಪಾಗಿರುತ್ತವೆ. ಆದರೆ ಎರಡೇ ಚರಣದಲ್ಲಿ ಮುಗಿದೋಯ್ತೇನೋ ಅನ್ನಿಸ್ತು ನಮಗೆ. ಹಾಡು ಪೂರ್ತಿಯಾಗಿ ಇನ್ನೂ ಒಂದು ಚರಣ ಇರ್ಬೋದೇನೋ ಅಂದ್ಕೊಂಡಿವಿ. ಪರವಾಗಿಲ್ಲ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಓಕೆ ಮೋನಿಕಾ, ಸಾಕಷ್ಟು ಇನ್ಪುಟ್ ಸಿಕ್ತು ನಿಮಗೆ. ಆ್ಯಂಡ್ ಯಾಕೆ ಭಯ? ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದ್ದಾರೆ ನಮ್ಮ ಮೇಡಮ್ ಆಗಲಿ, ಆ್ಯಂಡ್ ನಮ್ಮ ಜಡ್ಜಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸೊ ಭಯ ಬಿಟ್ಟು ಫುಲ್ಲು ನೆಕ್ಸ್ಟ್ ಟೈಮಿಂದ ಫುಲ್ ಕಾನ್ಫಿಡೆನ್ಸಲ್ಲಿ ಬನ್ನಿ. ಓಕೆ ಓಕೆ ಮ್ಯಾಮ್. ಓಕೆ, ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕೇಳುಗರು, ಸಾಕಷ್ಟು ಜನ ಹಾಡುಗಾರರು, ಎಲ್ಲರೂ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಓರ್ವ ಅಭಿಮಾನಿ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋದು ನಮ್ಮ ಎಲ್ಲರ ಆನರ್ ಅಂತ ನನಗನ್ಸುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮ್ಮ DCP ಸರ್, ಶ್ರೀಯುತ ಮಂಜುನಾಥ್ ಬಾಬು ಸರ್, ನಿಮಗೆ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಸ್ಪರ್ಧಿಗಳಲ್ಲಿ AT ಕೃಷ್ಣಮೂರ್ತಿ ಅವರು ಒಬ್ಬರು ಸಂಚಾರಿ ಆರಕ್ಷಕರು. ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ, ಹಾಗೆ ನಮ್ಮ ಎಲ್ಲ ಸ್ಪರ್ಧಾಳುಗಳನ್ನೂ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಮಂಜುನಾಥ್ ಸರ್ ಬಂದಿದ್ದಾರೆ. ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಆರ್ತಿ ಮ್ಯಾಮ್, ಬಿಹೈಂಡ್ ದಿ ಸ್ಟೇಜ್ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಅ ವೆರಿ ಹಾರ್ಟಿ ವೆಲ್ಕಮ್. ಸೋ ಹ್ಯಾಪಿ ಟು ಸಿ ಯು ಹಿಯರ್. ಯುವರ್ ಅ ಬಿಗ್ ಹ್ಯಾಂಡ್ ಪ್ಲೀಸ್. ಓಕೆ, ನಮ್ಮ AT ಕೃಷ್ಣಮೂರ್ತಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಬನ್ನಿ, ಜೋರಾದ ಚಪ್ಪಾಳೆ. ನಮಸ್ಕಾರ AT ಸಾಹೇಬ್ರೆ. ನಮಸ್ತೆ ಮೇಡಮ್. ನಮಸ್ತೆ. ಆರಾಮ? ತುಂಬ ಆರಾಮ. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ನೀವು ಕೂಡ ಮೇಡಮ್. ಥ್ಯಾಂಕ್ ಯು. ಓಕೆ, ಈಗ ಈ ನಮ್ಮ ಕಾರ್ಯಕ್ರಮಕ್ಕೆ DCP ಸರ್ ಬಂದಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇದೊಂದು ಸರ್ಪ್ರೈಸಾ? ಸರ್ಪ್ರೈಸು ಮತ್ತು ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತು ಮೇಡಮ್ ಈಗ. ಹೌದಾ? ಫುಲ್ ಜೋಶಲ್ಲಿ ಹಾಡ್ತೀರಾ ಇವಾಗ? ಎಷ್ಟು ಯಾವ ಹಾಡನ್ನು ಹಾಡ್ತಿದ್ದೀರಿ? ತಾಳಿ ತಾಳಿ ಚಿನ್ನದ ತಾಳಿ ಅಂತ. ಎಷ್ಟೇ ಕಷ್ಟ ನಷ್ಟ ನೋವು ನಲಿವು ಬಂದ್ರೂ ಆ ತಾಳಿಗಿರೋ ಮಹತ್ವ ಸಾರುವಂಥ ಹಾಡನ್ನು ಹಾಡ್ತಾ ಇದ್ದೀನಿ. ಓ ಸೂಪರ್. ಈ ಹಾಡನ್ನು ನೀವು ಹಾಡ್ತಿರೋದು ನಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ. ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದವ ನೀಡುವ ತಾಳಿ. ಆ ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದವ ನೀಡುವ ತಾಳಿ. ಅರಿಶಿಣ ಕುಂಕುಮ ಧರಿಸುತ್ತಲಿರಲು ಮುತ್ತೈದೆ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೆ ಬೇಲಿ.
ತಂದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಹರಸುವ ತಾಳಿ. ಆ ಆ ಆ ಮುತ್ತೈದೆಯರು ಮುಟ್ಟಿದ ತಾಳಿ, ಅತ್ತೆ ಮಾವರು ಹರಸುವ ತಾಳಿ. ಗಂಡ ಒಡೆಯುತ್ತ ಬೈಯುತ್ತಲಿರಲು ಹೆಣ್ಣಿನ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವೇ ಬಾರದೆ ಹೋದರು. ಆ ಆ ಆ ತಂದೆ ತಾಯಿಗಳು ದೂರವಾದರು, ಬಂಧು ಬಳಗವೇ ಬಾರದೆ ಹೋದರು. ಕಣ್ಣಲ್ಲಿ ನೀರನ್ನು ಸುರಿಸುತ್ತಲಿರಲು ಮುತ್ತೈದೆ ಕತ್ತಲಿ ಇರಬೇಕು ತಾಳಿ. ತಾಳಿ ತಾಳಿ ಮುನ್ನಿನ ತಾಳಿ, ತಾಳಿ ತಾಳಿ ಹೆಣ್ಣಿನ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ರಂಗರವರೇ ನನ್ನ ಮಾತ ಕೇಳಿ, ತಂಗೆಮ್ಮನವರೇ ನನ್ನ ಮಾತ ಕೇಳಿ, ಇದನ್ನು ಹರಿತು ನೀವು ಚೆನ್ನಾಗಿ ಬಾಳಿ. ತಾಳಿ ಚಿನ್ನದ ತಾಳಿ. ಓಕೆ, ಇ.ಟಿ. ಕೃಷ್ಣಮೂರ್ತಿ ಅವರೇ, ಮೇಡಮ್ ಲಾಸ್ಟ್ ಅಲ್ಲಿ ಏನೋ ಹೇಳಿದ್ರಿ, ನನ್ನ ಮಾತು ಕೇಳಿ ಅಂತ. ಯಾರಿಗೆ ಹೇಳಿದ್ರಿ ಅನ್ನೋದು ನನಗೆ ಗೊತ್ತಾಗಿಲ್ವಲ್ಲ. ಎಲ್ಲರಿಗೂ ಎಲ್ಲರಿಗೂ ಹೇಳಿದ್ರಾ? ಓಕೆ, ರೈಟ್. ಹೇಗೆ ಅನ್ನಿಸ್ತು ನೀವು ಹಾಡಿದ್ದು? ನನಗನ್ಸೋದ್ಕಿಂತ ಅವ್ರಿಗನ್ಸಿರಿ. ಹೌದು, ನಿಮಗೆ ಒಳಗಡೆ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನ್ನಿಸ್ತಾ? ಓಕೆ, ನಮ್ಮ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ತೀನಿ. ಅರ್ಚನಾ ಮ್ಯಾಮ್. ಕೃಷ್ಣಮೂರ್ತಿಯವರೇ, ಮೇಡಮ್ ಫಸ್ಟ್ ಆಫ್ ಆಲ್ ಸಾಹೇಬರು ಬಂದಿದ್ದಾರೆ. ಸೊ ಅವ್ರ ಎದುರಿಗೆ ಅವ್ರು ಬಂದು ಕೂತಾಗ ನಿಮ್ಗೆ ಹಾಡೋದಕ್ಕೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಂಗೆ ಇನ್ನೂ ಹೆಚ್ಚು ಸ್ಫೂರ್ತಿ ಶಕ್ತಿ ಬಂದಿದೆ ಅಂತ ನೀವು ಹೇಳಿದ್ದು ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅಪರೂಪ ಇದು. ಎಲ್ಲರೂ ಸೀನಿಯರ್ಸ್ನ ನೋಡಿದ ತಕ್ಷಣ ಗಡಗಡ ನಡುಗ್ತಾರೆ, ಬಟ್ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಪ್ರೀತಿಯಿಂದ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅವ್ರು ಫಸ್ಟ್ ಹೇಳಿದ್ದೆ ಅವ್ರಿಗೆ. ಎಲ್ಲರಿಗಿಂತ ಖುಷಿ ಪಟ್ಟಿದ್ದು ಅವ್ರು ನಮ್ಮ ಸರಿ ಮೇಡಮ್. ಇಂಥವ್ರೆಲ್ರಿಗೂ ಸಿಗಬೇಕಲ್ವಾ? ಮತ್ತು ನಿಮ್ಮಂತಹ ಸದಾಕಾಲ 24/7 ಟೆನ್ಷನ್ನಲ್ಲೇ ಇರುವಂತಹ ಒಂದು ವೃತ್ತಿ ಮತ್ತು ಜೀವನ ಎರಡೂ. ನಿಮ್ಗೆ ಮನೆಗೆ ಹೋದರೂ ನೆಮ್ಮದಿ ಇರಲ್ಲ, ಅದೇ ಏನೋ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಈ ಥರದ ಜೀವನಕ್ಕೆ ನಿಮಗೆ ಪುರ್ಸೊತ್ತೇ ಇರಲ್ವಲ್ಲ, ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಬಂದು ಹಾಡೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಥರ ಸ್ಟ್ರೆಸ್ಸಲ್ಲಿರೋ ಜೀವಗಳಿಗೆ ಕಲೆ ಬೇಕು. ನಿಮ್ಮನ್ನು ಏನಂತಾರೆ, ಬ್ರೈನಿನ ಒಂದು ಸ್ಯಾನಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕಲೆ, ಅದರಲ್ಲೂ ಸಂಗೀತ ಬೇಕೇ ಬೇಕು. ಸೊ ನಿಮಗೆ ದೇವರು ಹೆಚ್ಚು ಶಕ್ತಿ ಕೊಡಲಿ ಸರ್. ಈ ಥರ ಇನ್ನೂ ಹಲವಾರು ಜನಕ್ಕೆ ನೀವು ಸಪೋರ್ಟ್ ಮಾಡಿ, ಇನ್ನು ನಮ್ಮ ಸಂಗೀತ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಕೊಡಿ. ಕಮಿಷನರ್ ಆಫೀಸಲ್ಲಿ ಎವ್ರಿ ಡೇ 5:30 8 ಗಂಟೆವರೆಗೂ ಡೈಲಿ ಅವರು ಸಮೇತ ತುಂಬ ಚೆನ್ನಾಗಿ ಆಡ್ತಾರೆ ಮೇಡಮ್. ಅರೆ ವಾ ಸರ್, ಹಾಗಾದರೆ 2 ಸಾಲ್ ಹಾಡ್ಬೇಕು ನೀವು. ಹಾಡ್ಬೇಕು ಏನಂತೀರಾ? ಮತ್ತೆ ಮೇಡಮ್ ಪೊಲೀಸರಿಗೆ ಎಲ್ಲೂ ವೇದಿಕೆ ಸಿಗಲ್ಲ, ನಮ್ಮಲ್ಲಿ ತುಂಬ ಜನ ಕಲೆಗಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ ಮೇಡಮ್ ಅವರು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ದಯವಿಟ್ಟು ಪ್ಲೀಸ್ ವೆಲ್ಕಮ್. ನಮಸ್ಕಾರ ಸರ್, ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಇಟ್ಸ್ ಅನ್ ಆನರ್ ಅಂತಾನೆ ಹೇಳ್ಬೋದು. ನಿಮ್ಮ ಬತ್ತಳಿಕೆಯಿಂದ ಮತ್ತಷ್ಟು ಕಲೆಗಾರರು ಹೊರಗಡೆ ಬರಲಿ, ಮತ್ತಷ್ಟು ವೇದಿಕೆಗಳು ಇದೇ ರೀತಿ ಸಜ್ಜಾಗಲಿ ಅಂತ ಹೇಳ್ತಾ ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ನೀವು ಹಾಡ್ತೀರಿ ಅಂತ ಈಗ ತಾನೇ ನಮ್ಮ AT ಅವ್ರು ಹೇಳಿದ್ರು, 1-2 ಸಾಲುಗಳು ಹಾಡ್ಬೋದಾ? ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ
ಇಲ್ಲಿ ಏನು ವೇದಿಕೆ ಮೇಲೆ ಜಡ್ಜಸ್ ಆಗಿ ಕೂತ್ಕೊಂಡಿದ್ದಾರೆ ನನ್ನ ಹಿರಿಯ ಅಧಿಕಾರಿಗಳಂತ ವೇಮಗಲ್ ನಾರಾಯಣಸ್ವಾಮಿ ಅವರೇ. ಮೇಡಮ್ ಹಾಡುಗಳಂತೂ ನಾವು ಸಣ್ಣ ಹುಡುಗರಿಂದನೂ ಕೇಳ್ಕೊಂಬಂದಿದ್ದೀವಿ. ಅವರ 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 ಒಂದು ಇದು ಹಾಡುಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ನೋಡಪ್ಪ ಮೇಡಮ್ ಅವ್ರದ್ದು ಇವಾಗ ನಂಗೆ ಹಂಗಾರೆ ಎಷ್ಟು ವಯಸ್ಸು ಮೇಡಮ್, ಸಾರಿ, ನಿಮ್ಮ ಹಾಡಿನ ಕೇಳಿರೋದ್ರ ಬಗ್ಗೆ ಹೇಳಿದೆ ಮೇಡಮ್. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಆದಿಪುರುಷರು ನಾನು. ಮತ್ತು ಏನು ಪಾರ್ಟಿಸಿಪೆಂಟ್ಸ್ ಏನು ಬಂದಿದ್ದೀರಿ, ಇಡೀ ರಾಜ್ಯದಾದ್ಯಂತ ಬಂದಿದ್ದೀರಿ, ತಮಗೆಲ್ಲರಿಗೂ ನಾನು ಶುಭ ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕೃಷ್ಣಮೂರ್ತಿ ಭಾಳ ಒಳ್ಳೆಯ ಸಿಂಗರ್. ನಾವು ನಮ್ಮ ಕಮಿಷನರ್ ಕಚೇರಿ ಇರ್ತಕ್ಕಂಥ ಆಡಿಟೋರಿಯಂನಲ್ಲಿ ತಿಂಗಳಿಗೆ ಒಂದು 2-3 ಬಾರಿ ಯಾವಾಗ ರಜೆ ಇರುತ್ತೆ, ಫ್ರೀ ಇರುತ್ತೆ, ಆವಾಗ ನಾವು ಕರೋಕೆ ಒಂದು ಪ್ರಾಕ್ಟೀಸ್ ಮಾಡ್ತೇವೆ. ಹಳೆಯ ಚಿತ್ರಗೀತೆಗಳು ಮತ್ತು ಈ ಭಾವಗೀತೆಗಳು ಇಂಥವುಗಳನ್ನು ಪ್ರಾಕ್ಟೀಸ್ ಮಾಡ್ತೇವೆ. ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಡಿಸೆಂಬರ್ 21ರಂದು ನಾವೊಂದು ಕಾರ್ಯಕ್ರಮ ಮಾಡಿದಾಗ ನಾವೊಂದು 10-15 ಜನ ಸಿಬ್ಬಂದಿಗಳು ಬರ್ತಾರೆ ಅಂತ ಅಂದ್ಕೊಂಡು ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. 55 ಜನ ಇಡೀ ಸಿಟಿಯಲ್ಲಿ ಇರ್ತಕ್ಕಂಥ ಕಾನ್ಸ್ಟೇಬಲಿಂದ ಹಿಡಿದು DCP ವರೆಗೂ ಬಂದು ಭಾಗವಹಿಸಿದ್ರು. ಅದರಲ್ಲಿ ಒಂದು 10ರಿಂದ 15 ಜನ ಭಾಳ ಅತ್ಯುತ್ತಮವಾದಂಥ ಗಾಯಕರು ಸಿಕ್ಕರು. ನಾವು ಮೇಡಮ್ ಹೇಳಿದಾಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು 24/7 ಒತ್ತಡದಲ್ಲಿ ಕೆಲಸ ಮಾಡುವಂಥ ಇಲಾಖೆ. ನಮಗೆ ಸಮಯ ಸಿಗೋದಿಲ್ಲ ಅನ್ನೋದು ಸಾರ್ವಜನಿಕರಿಗೂ ಗೊತ್ತು, ನಮಗೂ ಗೊತ್ತು. ಆದರೂ ಸಹ ಈ ಮಧ್ಯದಲ್ಲಿ ಸಮಯ ಸಿಕ್ಕಾಗ ನಮ್ಮ ಟೆನ್ಷನ್ ಅಂತ ಏನು ಹೇಳ್ತೀವಿ, ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೇಡಮ್ ಹೇಳಿದಾಗೆ ಈ ರೀತಿ ಆಡೋದ್ರ ಮೂಲಕ ನಾವು ಅದನ್ನು ಮರಿತೀವಿ. ನಮಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಕೃಷ್ಣಮೂರ್ತಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ತಾವು ಅವಕಾಶ ಕೊಟ್ಟಿದ್ದೀವಿ, ನಿಮಗೆ ಧನ್ಯವಾದ ಸಹ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಂದು ಲೈನ್ ಹಾಡ್ಬೋದಾ ಸರ್? ಚಿತ್ರಗೀತೆ ಸಣ್ಣ ಪುಟ್ಟ ಹಳೆ ಹಾಡುಗಳನ್ನು ಹಾಡುವಂಥವ್ರು ನಾವು. ಭಾವಗೀತೆ ಸರ್, ಭಾವಗೀತೆನ 2 ಸಾಲು ಹಾಡಿ ಸರ್. ತರವಲ್ಲ ತಗಿ ನಿನ್ನ ತಂಬೂರಿ ನಿಜ, ಪರದೆ ಬಾರಿಸದಿರು ತಂಬೂರಿ. ತರವೆಲ್ಲ ತಗಿ ನಿನ್ನ ತಂಬೂರಿ ನಿಜ, ತರದೆ ಬಾರಿಸದಿರು ತಂಬೂರಿ. ಥ್ಯಾಂಕ್ ಯು ಸರ್, ದಟ್ ವಾಸ್ ವಂಡರ್ಫುಲ್. ಇಲ್ಲಿವರೆಗೂ ಬಂದು ನಮ್ಮ ಎಲ್ಲ ಸ್ಪರ್ಧಾಳುಗಳಿಗೂ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ, AT ಕೃಷ್ಣಮೂರ್ತಿ ಅವರೇ, ಓಕೆ, ನಿಮ್ಮ ಮುಖದಲ್ಲಿ ಮಂದಹಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಅರ್ಚನಾ ಮ್ಯಾಮ್. ಈಗ ನಿಮ್ಮ ಗಾಯನದ ಬಗ್ಗೆ ಹೇಳೋದಾದರೆ ತುಂಬ ಒಂದು ಅದ್ಭುತವಾದ ಸಾಹಿತ್ಯ ಇರೋಂಥ ಹಾಡನ್ನು ಆರಿಸ್ಕೊಂಡಿದ್ದೀರಿ. ಇದು ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ಅಂತ ಹೇಳಿದ್ರಲ್ಲ, ಅದನ್ನು 2 ರೀತಿಯಲ್ಲಿ ಅರ್ಥೈಸ್ಕೋಬಹುದು. ಒಂದು, ಮದುವೆಯಾಗಿ ಒಂದು ಕುತ್ತಿಗೆಯಲ್ಲಿ ಒಂದು ತಾಳಿ ಇದ್ದರೆ ಆಕೆಗೆ ಸಮಾಜದಲ್ಲಿ ಒಂದು ಪ್ರೊಟೆಕ್ಷನ್ ಸಿಗತ್ತೆ ಅನ್ನುವಂಥದ್ದು ಒಂದು ಮನಸ್ಥಿತಿ, ಆ ಒಂದು ಥಿಂಕಿಂಗ್. ಆದರೆ ಇನ್ನೊಂದು ರೀತಿ ಯೋಚನೆ ಮಾಡೋದಕ್ಕೆ ಹೋದರೆ ಬಹಳ ಹಲವಾರು ಇದರಲ್ಲಿ ನೋಡ್ತೀವಿ ನಾವು ಫ್ಯಾಮಿಲೀಸಲ್ಲಿ, ಆಕೆ ಎಷ್ಟೆಲ್ಲ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ, ಆದರೆ ಮದುವೆ ಆದಮೇಲೆ ಅಡುಗೆ ಮನೆಗೆ ಸೀಮಿತಳಾಗಿಬಿಡ್ತಾಳೆ, ಮನೆ ಕೆಲಸಗಳಿಗೆ ಸೀಮಿತಳಾಗಿಬಿಡ್ತಾಳೆ. ಅದು ಇನ್ನೊಂದು ರೀತಿ ಬೇಲಿ ಅಂತ ಆಗುತ್ತೆ. ಸೊ 2 ಅರ್ಥಗಳನ್ನು ಅರ್ಥೈಸ್ಕೊಳ್ಳಬಹುದಾದಂಥ ತುಂಬ ಅದ್ಭುತವಾದ ಹಾಡು. ಆಮೇಲೆ ನೀವು ತುಂಬ ಚೆನ್ನಾಗಿ ಹಾಡಿದ್ರಿ. ಕೊರಳಿನ ನಡುವೆ ಹೊಳೆಯುವ ತಾಳಿ, ಹೆಣ್ಣಿಗೆ ಹಂದವ ನೀಡುವ ತಾಳಿ. ಅಲ್ಲಲ್ಲಿ ಸಣ್ಣ ಪುಟ್ಟ ಶ್ರುತಿ ಮತ್ತು ತಾಳ ಸ್ವಲ್ಪ ಅದಿನ್ನೂ ಕೂರಿಸ್ಕೋಬೇಕು. ಇವತ್ತು ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ, ಹಾಗಾಗಿ ಸ್ವಲ್ಪ ನಿಮಗೆ ಛೂಟ್ ಕೊಡ್ತೀವಿ ನಾವು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ರೇಮಗಿಲ್ ಸರ್, ಕಲಿಯೋದು ತುಂಬ ಇದೆ ಸರ್. ನನ್ನ ಪ್ರಕಾರ ಇನ್ನೂ ನೀವು ಅಂಬೆಗಾಲಿಟ್ಟು ಬಂದಿದ್ದೀರಿ ವೇದಿಕೆಗೆ. ಒಳ್ಳೆಯ ಅವಕಾಶ ಇದು. ಇದರಿಂದ ನೀವು ಇಡೀ ಗಾನ ಸಿಂಚನ ಕಾರ್ಯಕ್ರಮದ ಮುಖಾಂತರ ಇಡೀ ಕರ್ನಾಟಕದಲ್ಲಿ ನೀವು ಮನೆ ಮಾತಾಗ್ತೀರಿ. ಆ ಒಂದು ಸೀರಿಯಸ್ನೆಸ್ ತಗೊಂಡು ಇನ್ನೂ ಹೆಚ್ಚಿಗೆ ನೀವು ಕಲೀಲಿಕ್ಕೆ ಪ್ರಯತ್ನ ಪಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ನೀವು ಮೂಲತಃ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಇದರಲ್ಲಿದ್ದೀರಿ? ಟ್ರಾಫಿಕ್ ಸರ್. ಟ್ರಾಫಿಕಲ್ಲಿ ಇದ್ರಲ್ಲ. ತಾಳಿ ಸ್ವಲ್ಪ ನೀವೇನು ಹೇಳ್ಬೋದು ಗೊತ್ತಾ? ತಾಳಿ ಸ್ವಲ್ಪ ತಾಳಿ, ತಲೆಗೆ ನೀವು ಹೆಲ್ಮೆಟ್ಟು ಹಾಕೊಳ್ಳಿ ಅಂತ ಹೇಳಿ ನಿಮಗೆ ಈ ಜನಪದ ಹಾಡುಗಳನ್ನೆಲ್ಲ ಹಾಡ್ತಿರಲ್ವಾ, ನೀವು ಈ ಸಾರಿಗೆ ಇಲಾಖೆಯಲ್ಲಿ ಬೇಕಾದಷ್ಟು ಇಂಥ ಮಾಹಿತಿಗಳನ್ನ ಕೊಡ್ಬೋದು. ನಿಮ್ಮ ಇಲಾಖೆಯವರು ನಿಮ್ಮಂಥವ್ರನ್ನ ಬಳಸ್ಕೊಂಡ್ರೆ ಅದ್ಭುತವಾಗಿ ಒಂದು ಇದನ್ನು ಮಾಡ್ಬೋದು. ಖಂಡಿತ ಸರ್. ಅಲ್ವಾ? ಖಂಡಿತ ಸರ್. ನಿಮ್ಮಿಂದ ಆ ಕೆಲಸ ಆಗಲಿ. ಓಕೆ ಸರ್, ಖಂಡಿತ ಮಾಡೋಣ ಸರ್. ಇನ್ನು ಬಾಕಿದೆಲ್ಲ ಮೇಡಮ್ ಹೇಳಿದ್ದಾರೆ, ಸರ್ ಹೇಳಿದ್ದಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿ ಅವರೇ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಮುಂದಿನ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ. ಹಾಯ್ ರಮ್ಯಾ. ಹಾಯ್. ಆರಾಮ?
ಜೋರಾಗೆ ಹೇಳ್ಬೋದು. ಆರಾಮ. ಓಕೆ, ರಮ್ಯಾ ಯಾವ ಹಾಡನ್ನು ಹಾಡ್ತಿದ್ದೀರಿ? ಮುಂದೆ ಬನ್ನಿ. ಅವಳು ನಕ್ಕು ವನವಾಸ ಪಕ್ಕು ಅಂತ. ಹೌದಾ? ಆ್ಯಕ್ಚುಲಿ ರಮ್ಯಾ ಬ್ಯಾಕ್ ಸ್ಟೇಜಲ್ಲಿ ಮತ್ತು ಲಂಚ್ ರೂಮಲ್ಲಿ, ಮೇಕಪ್ ರೂಮಲ್ಲಿ ಎಲ್ಲ ಕಡೆ ಈ ಹಾಡನ್ನು ಹಾಡ್ತಾಯಿದ್ರು. ಆಲ್ ದಿ ವೆರಿ ಬೆಸ್ಟ್. ನರ್ವಸ್ ಆಗಬೇಡಿ, ಇವ್ರು ಆಲ್ರೆಡಿ ಕೈಯೆಲ್ಲ ತಣ್ಣಗಾಗೋಗಿದೆ. ಡೋಂಟ್ ವರಿ, ಚೆನ್ನಾಗಿ ಹಾಡಿ. ಓಕೆ. ಅವಳು ನಕ್ಕು ವನವಾಸ ಪಕ್ಕು ಕೌರವನ ಮಂಡಿ ಮುರುದಂತೆ. ಅವಳು ಹತ್ತು ಅಪವಾದ ಹೊತ್ತು ರಾವಣನ ವಂಶ ತೊಳುದಂತೆ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ನೀನು ಏನು ಬಾಳುವೆ ಹೋಗಯ್ಯ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ಇದು ಏನು ಬಾಳುವೆ ಹೋಗಯ್ಯ. ಊರ ಮುರಿದು ಉಡುದಾರ ಹರದು ಕಡಗ ಕಳದಾರು ತರಬೋದು. ಕಾಸ ಬಳದು ಬಂಟಾರು ಒಳಿದು ರಾಜ್ಯ ಕಳದಾರು ಗೆಲ್ಲಬೋದು. ಗನುಮಕ್ಕೆ ಒಮ್ಮೆ ದಕ್ಕೋ ನಮ್ಮ ಅಮ್ಮನ ಕಳೆದು ತರಬೋದೆ. ಕಂದ ಅಮ್ಮನಿಲ್ಲದೆ ಇರಬೋದೆ. ಅವನ್ಯಾವನ ಪುತ್ರ ಗುರು ಪಿತೃ ಹತ್ರ ತಾಯಿಯ ತಲೆಯ ಕಡಿದಂತೆ. ಮುನಿ ಮಗನ ಮೆಚ್ಚಿ ಮೊರಬೇಕು ಅಂದ್ರೆ ತಾಯಿಯ ತಾರೋ ಅಂದ್ರಂತೆ. ತಾಯಿದ್ರೆ ಲೋಕ ಇರದಿದ್ರೆ ಶೋಕ ಅಂದೋ ನ್ಯಾವನೋ ಜೋಗಯ್ಯ. ಇದು ಬ್ರಹ್ಮ ಸತ್ಯವೋ ಕಂದಯ್ಯ. ಸಾವನ್ನ ಸೋಲ್ಸಿ ಪಾವಿತ್ರ್ಯ ಪಾಲ್ಸಿ ಅಂಟ ಅವಳು ಹೊಕ್ಕು ಈ ಹಾಡನ್ನ ಆ್ಯಕ್ಚುಲಿ ಎಷ್ಟೇ ಟೆನ್ಷನ್ ಇದ್ದರೂ ನನಗೆ ಚೆನ್ನಾಗಿ ಅನ್ನಿಸ್ತು. ಓಕೆ, ಟೆನ್ಷನ್ ಎಲ್ಲ ಹೋಯ್ತಾ? ಓಕೆ, ಇವಾಗ ನಮ್ಮ ಮೇನ್ ತೀರ್ಪುಗಾರರು ಅರ್ಚನಾ ಮ್ಯಾಮ್, ಹೇಳಿ. ರಮ್ಯಾ ವೇದಿಕೆ ಮೇಲೆ ಬಂದಾಗ ಏನೋ ಒಂದು ಪುಟಾಣಿ ಸ್ಕೂಲ್ ಹುಡುಗಿ ಬರುತ್ತೆ, ಇವಾಗ ಏನೋ ಒಂದು ಸಣ್ಣ ಕೀರ್ಲ್ ಧ್ವನಿಯಲ್ಲಿ ಏನೋ ಗೈ ಅಂತ ಏನೋ ಒಂದು ಹಾಡುತ್ತೆ ಅಂತ ಅಂದ್ಕೊಂಡ್ರೆ ಅದೇನಮ್ಮ ಧ್ವನಿ ಅದು, ಎಲ್ಲಿಟ್ಕೊಂಡಿದ್ಯಮ್ಮ ಇಷ್ಟು ದಿವಸ? ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕಂಪ್ಲೀಟ್ ಸರ್ಪ್ರೈಸ್ ನಮಗೆ. ಅದ್ಭುತವಾದ ಧ್ವನಿ ಇದೆಯಮ್ಮ, ತುಂಬ ವಿಭಿನ್ನವಾದ ಧ್ವನಿ. ಆಮೇಲೆ ಈ ಜನಪದ ಅಥವಾ ಜನಪದ ಶೈಲಿಯ ಬೇರೆ ಹಾಡುಗಳನ್ನು ಹಾಡೋದಕ್ಕೆ ಹೇಳಿ ಮಾಡಿಸಿದಂಥ ಧ್ವನಿ. ಹೆಣ್ಣಿಂದ ನಗ ಹೆಣ್ಣಿಂದ ನರಕ ಅಂದೋ ನ್ಯಾವನೋ ಜೋಗಯ್ಯ. ಬಟ್ ನೀನು ಟೆನ್ಷನ್ ಮಾಡಿಕೊಂಡು ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಒಂದೆರಡು ಕಡೆ ಸ್ವಲ್ಪ ಶಾರ್ಪ್ ಆಯಿತು ನಿನ್ನ ಗಾಯನ. ಬಟ್ ಅದು ಬಿಟ್ಟರೆ ಅದ್ಭುತವಾದ ಗಾಯನ. ಮತ್ತು ಎಂಥ ಸಾಹಿತ್ಯ ನಮ್ಮ, ಎಂಥ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಅದ್ರ ಬಗ್ಗೆ ಇವರು ಮಾತಾಡ್ತಾರೆ. ಯಾಕೆ ಲಾಸ್ಟಿಗೆ ಆ ಥರ ಆಯಿತು ಅಂದರೆ ಅದು ಸಾಹಿತ್ಯ ನನ್ನ ಪಾಪು ನೆನಪಾಯಿತು. ಅದಕ್ಕೆ ನಿಲ್ಲಿಸಿದ್ದೇನಕ್ಕೆ?
ಅದೇ ಪಾಪು ನೆನಪಾದ್ರು. ನೆನಪಾಗಿ ಗಂಟ್ಲು ಕಟ್ಟು ಬಂತಾ? ಪವಿತ್ರ ಪಾಲ್ಸಿ ಅಂಟ. ಒಂದು ಹೇಳ್ತೀನಿ, ಹಾಡು ಕಲಾವಿದರೆ ಭಾವುಕರು ಯಾವಾಗಲೂ. ಬಟ್ ನಮ್ಮ ಚಾಲೆಂಜ್ ಇರೋದೇ ನಾವು ಈ ವೇದಿಕೆ ಮೇಲೆ ಎಂಥ ಪರಿಸ್ಥಿತಿಯಲ್ಲೇ ಬಂದ್ರೂ ನಾವು ಆ ಹಾಡನ್ನು ಸ್ಟಾರ್ಟಿಂದ ಎಂಡ್ವರೆಗೂ ಹೇಗೆ ಶುರು ಮಾಡಿರ್ತೀವಿ ಹಾಗೆ ಮುಗಿಸಿ ಹೋಗಿಬಿಡ್ಬೇಕು. ಆಮೇಲೆಲ್ಲ ನಮ್ಮ ಭಾವನೆಗಳು ಸ್ಟೇಜ್ ಇಳಿದ ಮೇಲೆ, ಆಯಿತಾ? ಅದು ನಿನ್ನ ಪರ್ಫಾರ್ಮೆನ್ಸಿಗೆ ತೊಂದರೆ ಆಗಬಾರ್ದು. ಒಳ್ಳೆಯದಾಗ್ಲಮ್ಮ. ಥ್ಯಾಂಕ್ ಯು. ಸೂಪರ್. ಏನ್ಗಳು ಸರ್? ಏನೇ ಆಗಲಿ, ಇದೊಂದು ಜನಪದ ಗಾಯನ ಕ್ಷೇತ್ರಕ್ಕೆ, ಸಂಗೀತಕ್ಕೆ ಒಂದು ಒಳ್ಳೆಯ ಹೊಸ ಹಾಡಿದು. ಗೌರವರ ಕುರಿತಾದ ಒಂದು ಘಟನೆ ನೀವು ವಿವರಿಸಿದ್ದು ತುಂಬ ಚೆನ್ನಾಗಿತ್ತು. ಬಟ್ ಕ್ಷೇತ್ರಕ್ಕೆ ಒಂದು ಹೊಸ ಹಾಡು ಅಂತ ನಾನು ಭಾವಿಸ್ತೇನೆ. ಇಂಥ ಹಾಡುಗಳು ಹೆಚ್ಚೆಚ್ಚಿಗೆ ನೀವು ಮುಂದಿನ ಸಂಚಿಕೆಯಲ್ಲಿ ಹಾಡಿ ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಈ ಹಾಡು ಬಗ್ಗೆ ಗೊತ್ತಮ್ಮ, ಯಾರು ಬರೆದದ್ದು ಗೊತ್ತಾ? ಹಂಸಲೇಖ ಸರ್ ಬರೆದದ್ದಮ್ಮ. ಕೌರವ ಚಿತ್ರದ. ಹೌದು, ತಿಳ್ಕೊಬೇಕು. ದೇಸಿದೊರೆ ಅವರು. ಅದಕ್ಕೆ ಅವ್ರು ಮಾತ್ರ ಈ ಥರದ ಸಾಹಿತ್ಯ ಬರೀಲಿಕ್ಕೆ ಸಾಧ್ಯ. ಅಷ್ಟೇ ಚೆನ್ನಾಗಿ ಹಾಡದೆ ನೀನು ಕೂಡ. ಎತ್ತರ ಧ್ವನಿನಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಧ್ವನಿ. ಮಂದರ ಬಂದಾಗ ನಿನ್ನ ಧ್ವನಿ ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡಬೇಕು. ಪದಗಳು ಕೇಳೋ ಥರ ಹಾಡೋದನ್ನು ಅಭ್ಯಾಸ ಮಾಡಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ಗೆ ಇಷ್ಟೊಂದು ಒಳ್ಳೆ ಸಾಹಿತ್ಯ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಸೊಗಸಾಗಿ ಹಾಡ್ತಿದ್ದ. ಥ್ಯಾಂಕ್ ಯು. ಓಕೆ, ಮುಂದಿನ ಸ್ಪರ್ಧಿ ಸಚಿನ್ ಶೇಖರ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಸಚಿನ್. ಹಲೋ ಅಕ್ಕ. ವೆಲ್ಕಮ್. ಥ್ಯಾಂಕ್ ಯು. ಓಕೆ ಸಚಿನ್, ಯಾವ ಹಾಡು ಹಾಡ್ತಿದ್ದೆ ಇವತ್ತು? ಬೆಟ್ಟ ಚಂದವೋ ಬಿದಿರೋ ಚಂದವೋ ಅನ್ನೋ ಗೀತೆನ ಹಾಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಬೆಟ್ಟ ಚಂದವೋ ನಿಮ್ಮ ಹಾಡು ಚಂದವೋ ಅಂತ ನಾವಿವಾಗ ಕುತ್ಕೊಂಡು ಕೇಳುವಂತ ಸಮಯ. ಕಮ್ ಆನ್. ಥ್ಯಾಂಕ್ ಯು. ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಗುಡಿಯು ಚಂದವೋ ಗೋಪುರವು ಚಂದವೋ. ಗುಡಿಯು ಚಂದವೋ ಗೋಪುರವು ಚಂದವೋ. ಗುಡಿಯಲ್ಲಿ ಕುಳಿತಿಹ ಸ್ವಾಮಿ ಚಂದವೋ. ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ. ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ. ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಚಂದವೋ ಚಿನ್ನದ ತೇರು ಚಂದವೋ. ಚಿನ್ನದ ತೇರಲಿ ಮಾದೇವ ಚಂದವೋ. ತೇರು ಚಂದವೋ ಚಿನ್ನದ ತೇರು ಚಂದವೋ. ಚಿನ್ನದ ತೇರಲಿ ಮಾದೇವ ಚಂದವೋ. ಕೋಲು ಚಂದವೋ ದಂಡು ಕೋಲು ಚಂದವೋ. ಕೋಲು ಚಂದವೋ ದಂಡು ಕೋಲು ಚಂದವೋ. ಹೊತ್ತು ಮೆರವ ಪರಸ ಚಂದವೋ. ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ. ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ. ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ. ಚೆನ್ನವೋ ಬಣ್ಣದ ಬರಗ ಚಂದವೋ. ಬರಗನ ಬೆನ್ನಲಿ ಮಾದೇವ ಚಂದವೋ. ಬರಗ ಚಂದವೋ ಬಣ್ಣದ ಬರಗ ಚಂದವೋ. ಬರಗನ ಬೆನ್ನಲಿ ಮಾದೇವ ಚಂದವೋ. ಕೋಲು ಚಂದವೋ ದಂಡು ಕೋಲು ಚಂದವೋ. ಕೋಲು ಚಂದವೋ
ಪರಸ ಚಂದವೋ ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ ಹೋಯ್ ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ ಗುಡಿಯು ಚಂದವೋ ಗೋಪುರವು ಚಂದವೋ ಗುಡಿಯು ಚಂದವೋ ಗೋಪುರವು ಚಂದವೋ ಗುಡಿಯಲ್ಲಿ ಕುಳಿತಿಹ ಸ್ವಾಮಿ ಚಂದವೋ ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ ಹೋಯ್ ಚೆಲ್ಲಾಟಗಾರ ಚಂದವೋ ಸಂಪನ್ನಗಾರ ಚಂದವೋ ಬೆಟ್ಟ ಚಂದವೋ ಬಿದಿರು ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ ಬೆಟ್ಟದ ಮಡಿಲಲ್ಲಿ ಮಾದೇವ ಚಂದವೋ ಸಚಿನ್, ಇದ್ರ ಬಗ್ಗೆ ನಮ್ಮ ವೇಮ್ಗಲ್ ಸರ್ ಏನು ಹೇಳ್ತಾರೆ ಅಂತ ನೋಡೋಣ. ಸಚಿನ್, ಇದು ಒಂದು ಅಪರೂಪವಾದ ಜಾನಪದ ಗೀತೆ. ಭಾಳಷ್ಟು ಜನ ವೇದಿಕೆಗಳಲ್ಲಿ ಇದನ್ನು ಹಾಡಿರೋದನ್ನು ನಾನು ಕೇಳಿಲ್ಲ. ತುಂಬ ಚೆನ್ನಾಗಿ ಆಡಿದ್ರಿ, ಲಯಬದ್ಧವಾಗಿ ತಾಳ ಶ್ರುತಿ ಎಲ್ಲವೂ ಸೇರಿತ್ತು. ಒಳ್ಳೆ ಕಂಠ ಇದೆ. ನೀವು ಯಾವ್ರನ್ನವ್ರಂತೂ ಗೊತ್ತಾಗಲಿಲ್ಲ. ನಾನು ಮೂಲತಃ ಆಲೂರು ತಾಲೂಕು ಹಾಸನ ಡಿಸ್ಟಿಕ್ಕು ಬೋಸ್ಮನಹಳ್ಳಿ ಅಂತ ಒಂದು ಹಳ್ಳಿ ಸರ್. ಒಳ್ಳೆ ಭವಿಷ್ಯ ಇದೆ, ರೂಢಿಸ್ಕೊಳ್ಳಿ, ಕಲೀರಿ ಇನ್ನೂ ಹೆಚ್ಚಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್. ಬೆಟ್ಟ ಚಂದವೋ ಬಿದಿರು ಚಂದವೋ, ನಿಮ್ಮ ಹಾಡು ಚಂದವೋ, ಎಲ್ಲ ಚಂದ. ಆ ಪದಗಳ ಅರ್ಥ ಎಲ್ಲ ತಿಳ್ಕೊಂಡಿದ್ರೆ? ಕೆಲವೊಂದು ಗೊತ್ತು. ಬರಗ ಅಂದರೆ ಹುಲಿ. ಸಾರ್ಥಕ ಆಯಿತು ಹಾಡು. ಯಾಕೆಂದರೆ ಹೌದು, ನೀವು ಏನು ಹಾಡ್ತೀರಿ ಆ ಸಾಹಿತ್ಯ ಒಳಗಡೆ ಅರ್ಥ ಆದರೆ ಇನ್ನಷ್ಟು ಮೆರುಗು ಕೊಟ್ಟು ಹಾಡ್ಬೋದು. ಸ್ವಲ್ಪ ಇನ್ನೂ ಹಾಡುಗಾರಿಕೆಯಲ್ಲಿ ಎಕ್ಸ್ಪ್ರೆಷನ್ಸ್ ಬೇಕು ಅಂತ ಅನಿಸ್ತು ನನಗೆ, ಭಾವನೆಗಳು ಬೇಕು ಅಂತ ಅನಿಸ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್. ಸಚಿನ್, ಹಾಂ ಮ್ಯಾಮ್. ಸೆಂಚುರಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ ಮ್ಯಾಮ್. ಪ್ರಯತ್ನ ಅಂತೂ ಮಾಡಲೇಬೇಕಲ್ಲ. ಪ್ರಯತ್ನನೇ ಮುಖ್ಯ, ಬಾಕಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಏನೋ ನಕ್ಷತ್ರ ನೋಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಬೆಟ್ಟ ಚಂದವು ಆಮೇಲೆ ಏನು ಅಂತ. ಯಾಕಂದರೆ ಎದುರಿಗೆ ಮೈ ತುಂಬ ನಕ್ಷತ್ರ ಹೊದ್ಕೊಂಡು ನೀವು ನಿಂತಿದ್ದೀರಿ. ಸಾಲಿದಕ್ಕೆ ಅವ್ರ ಶರ್ಟಲ್ಲೂ ಇದೆ ನಕ್ಷತ್ರ ನೋಡಿ, ಮ್ಯಾಚಿಂಗ್ ಬೇರೆ. ಅದಕ್ಕೆ ಪಾಪ ಮರ್ತೋಗಿರ್ಬೇಕು. ಬಟ್ ಜೋಕ್ಸ್ ಅಪಾರ್ಟ್, ಇದು ಕಾಂಪೋಸಿಷನ್ ಒಂದು ಸ್ವಲ್ಪ ಮಾಡರ್ನ್ ಶೈಲಿಯ ಕಾಂಪೋಸಿಷನ್ ಅನ್ನಿಸ್ತು ನನಗೆ. ಒಂಥರ ಮುದ ನೀಡುವಂತಹ ಕಾಂಪೋಸಿಷನ್ ಆಗಿತ್ತು. ಕೋಲು ಚಂದವೋ ಗಂಡು ಕೋಲು ಚಂದವೋ ನೀರೆ ನೆಳೆವ ಪರಸ ಚಂದವೋ. ನಿಮ್ಮ ಧ್ವನಿ ಚೆನ್ನಾಗಿದೆ. ನೀವು ಮುಂಬರುವ ದಿನಗಳಲ್ಲಿ ಖರಜ್ ಪ್ರಾಕ್ಟೀಸ್ ಮಾಡಿ. ಖರಜ್ ಅಂದರೆ ಲೋವರ್ ನೋಟ್ಸ್. ಹಾಂ, ಹೈ ಪಿಚ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಖರಜ್ ಚೆನ್ನಾಗಿ ಮಾಡಿದರೆ ಅಂದರೆ ಸಾ ಸ ನಿ ದ ಪ ಮ ಗ ರೇ ಸಾ ಎಷ್ಟು ಹೋಗುತ್ತೋ ಸಾಧ್ಯವೋ ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗಬೇಕು. ಆವಾಗ ರೇಂಜ್ ಹೋಗುತ್ತೆ. ಆಯಿತಾ? ಅದನ್ನು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕು. ಪಕ್ಕ ಆಲ್ಮೋಸ್ಟ್ ಇದ್ದೀರಿ, ಇನ್ನೊಂದು 5 ಪಾಯಿಂಟ್ ಆ ಕಡೆ ಈ ಕಡೆ ಆ ಥರ ಇದೆ. ಸೊ ಪಕ್ಕ ಆಗಿಬಿಟ್ರೆ ಸೆಂಚುರಿನೇ. ಆಯಿತಾ? ಆಲ್ ದ ಬೆಸ್ಟ್. ಆಮೇಲೆ ನಿಮ್ಮ ಬ್ರೆತ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ, ಅದನ್ನು ಉಳಿಸ್ಕೊಳ್ಳಿ. ಶೋರ್ ಮ್ಯಾಮ್. God bless ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಚಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ನಮ್ಮ ಗಾನಸಿಂಚನ ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ಲ, ಎಂಜಾಯ್ ಮಾಡಿದ್ರಿ ಅಲ್ಲ. ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ
ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ